ನಮಸ್ಕಾರ ಸ್ನೇಹಿತರೆ, ಪುಸ್ತಕಗಳ ಲೋಕದಲ್ಲಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ನಾವು ಒಬ್ಬ ಬಡ ಹುಡುಗನ ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಚಿಕ್ಕ ಹಳ್ಳಿಯಲ್ಲಿ ಅರವಿಂದ ಎಂಬ ಹುಡುಗನಿದ್ದ. ಅವನು ತುಂಬ ಬಡವನಾಗಿದ್ದನು. ತಂದೆ ಕೂಲಿ ಕೆಲಸ ಮಾಡುತ್ತಿದ್ದರು. ತಾಯಿ ಮನೆ ಕೆಲಸಕ್ಕೆ ಹೋಗಿ ಮನೆ ಕೆಲಸ ಮಾಡುತ್ತಿದ್ದಳು. ಪ್ರತಿದಿನದ ಜೀವನವೇ ಒಂದು ಹೋರಾಟವಾಗಿತ್ತು. ಆದರೆ ಅರವಿಂದನಿಗೆ ಒಂದು ದೊಡ್ಡ ಕನಸಿತ್ತು. ಒಂದು ದಿನ ನಾನು ಕೂಡ ಯಶಸ್ವಿ ವ್ಯಕ್ತಿಯಾಗಬೇಕೆಂದು ಮತ್ತು ನನ್ನ ಕುಟುಂಬವನ್ನು ಚೆನ್ನಾಗಿ ನೋಡಿಕೊಳ್ಳಬೇಕೆಂದು. ಆದರೆ ಜೀವನ ಅಷ್ಟು ಸುಲಭವಾಗಿರಲಿಲ್ಲ. ಅವನ ಬಳಿ ಕಾಲಿಗೆ ಚಪ್ಪಲಿ ಕೂಡ ಇರಲಿಲ್ಲ. ಹರಕು ಚಪ್ಪಲಿ ಹಾಕಿಕೊಂಡು ಶಾಲೆಗೆ ಹೋಗುತ್ತಿದ್ದನು. ಕೆಲವೊಮ್ಮೆ ಹೊಟ್ಟೆ ತುಂಬ ಊಟ ಕೂಡ ಸಿಗುತ್ತಿರಲಿಲ್ಲ. ಕೆಲ ಮಕ್ಕಳು ಅರವಿಂದನನ್ನು ನೋಡಿ ನಗುತ್ತಿದ್ದರು. ಓ ನೋಡಿ, ದೊಡ್ಡ ಅಧಿಕಾರಿ ಬರ್ತಾನೆ, ಮೊದಲು ಸರಿಯಾದ ಚಪ್ಪಲಿ ಹಾಕೋ ಎಂದು ಅವಮಾನಿಸುತ್ತಿದ್ದರು. ಅರವಿಂದನಿಗೆ ಒಳಗೊಳಗೆ ತುಂಬ ನೋವಾಗುತ್ತಿತ್ತು. ಮನೆಗೆ ಬಂದು ಸುಮ್ಮನೆ ಕುಳಿತುಕೊಳ್ಳುತ್ತಿದ್ದನು. ಒಂದು ದಿನ ಅವನ ತಾಯಿ ಅದನ್ನು ಗಮನಿಸಿದಳು. ಏನಾಯ್ತು ಮಗ ಎಂದು ಕೇಳಿದಳು. ಅರವಿಂದ ಅಳುತ್ತಾ ಹೇಳಿದ, ಅಮ್ಮ, ನಮ್ಮ ಬಡತನ ನೋಡಿ ಎಲ್ಲರೂ ನಗ್ತಾರೆ. ನನಗೆ ಕನಸು ಕಾಣೋ ಹಕ್ಕಿಲ್ಲವೇ ಅನಿಸುತ್ತಿದೆ ಎಂದನು. ಅವನ ತಾಯಿ ನಿಧಾನವಾಗಿ ಅವನ ತಲೆಯ ಮೇಲೆ ಕೈಯಿಟ್ಟು ಹೇಳಿದಳು, ಮಗ, ಬಡತನ ತಪ್ಪಲ್ಲ. ಬಡತನದಿಂದ ಹೊರಬರಲು ಪ್ರಯತ್ನ ಪಡದಿರುವುದು ತಪ್ಪು ಎಂದಳು. ಜನರು ನಿನ್ನನ್ನು ಹೇಗೆ ನೋಡುತ್ತಾರೆ ಅನ್ನೋದಕ್ಕಿಂತ ನೀನು ನಿನ್ನನ್ನು ಹೇಗೆ ನೋಡುತ್ತೀಯೋ ಅದು ಮುಖ್ಯ. ಆ ಮಾತು ಅರವಿಂದನ ಮನಸ್ಸು ಮುಟ್ಟಿತು. ಆ ದಿನದಿಂದ ಅವನು ತನ್ನ ಬದುಕನ್ನು ಬದಲಿಸುವ ನಿರ್ಧಾರ ಮಾಡಿಕೊಂಡನು. ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಎದ್ದು ಓದುತ್ತಿದ್ದ. ಶಾಲೆ ಮುಗಿದ ಮೇಲೆ ತಂದೆಗೆ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದನು. ಎಲ್ಲರೂ ಮಲಗಿದ ಮೇಲೆ ಬೀದಿ ದೀಪದ ಕೆಳಗೆ ಕುಳಿತು ಓದುತ್ತಿದ್ದನು. ಅವನ ಹತ್ತಿರ ಯಾವುದೇ ದುಬಾರಿಯ ಪುಸ್ತಕಗಳಿರಲಿಲ್ಲ. ಟ್ಯೂಷನ್ ಕೂಡ ಇರಲಿಲ್ಲ. ಮೊಬೈಲ್ ಇರಲಿಲ್ಲ. ಆದರೆ ಅವನ ಬಳಿ ಇದ್ದ ಒಂದು ದೊಡ್ಡ ಶಕ್ತಿ ಎಂದರೆ ಕನಸು ಮತ್ತು ಕಠಿಣ ಪರಿಶ್ರಮ. ಒಂದು ದಿನ ಶಾಲೆಯ ಪರೀಕ್ಷೆಯ ಫಲಿತಾಂಶ ಬಂತು. ಅರವಿಂದ್ ಫೇಲ್ ಆಗಿದ್ದನು. ಆ ಸುದ್ದಿ ಕೇಳಿ ಅವನ ಹೃದಯ ಒಡೆದಂತಾಯಿತು. ನಾನು ಇಷ್ಟು ಶ್ರಮಪಟ್ಟರೂ ಏನೂ ಆಗಲಿಲ್ಲ. ಬಹುಶಃ ನಾನು ಯಶಸ್ವಿಯಾಗೋಕ್ಕೆ ಹುಟ್ಟಿಲ್ಲ ಎಂದು ನಿರಾಶೆಯಿಂದ ಅತ್ತನು. ಆ ರಾತ್ರಿ ಅವನು ಮನೆಯ ಮೇಲೆ ಕುಳಿತು ಆಕಾಶ ನೋಡುತ್ತಿದ್ದನು. ಆಗ ತಂದೆ ಅವನ ಬಳಿ ಬಂದು ಹೇಳಿದರು, ಮಗ, ಮರ ಕಡಿದಾಗ ಅದು ತಕ್ಷಣ ಬೀಳೋದಿಲ್ಲ. ಪ್ರತಿಯೊಂದು ಹೊಡೆತವೂ ಅದನ್ನು ದುರ್ಬಲ ಮಾಡುತ್ತಾ ಹೋಗುತ್ತದೆ. ಹಾಗೆ ಪ್ರಯತ್ನ ಕೂಡ. ಇಂದು ಫಲ ಸಿಗದಿದ್ದರೆ ನಾಳೆ ಮತ್ತೆ ಪ್ರಯತ್ನಿಸು ಎಂದರು. ಆ ಮಾತು ಅವನಿಗೆ ಹೊಸ ಶಕ್ತಿ ಕೊಟ್ಟಿತು. ಮರುದಿನದಿಂದ ಮತ್ತೆ ಓದಲು ಪ್ರಾರಂಭಿಸಿದನು. ಆ ಬಾರಿ ಇನ್ನಷ್ಟು ಶ್ರಮಪಟ್ಟನು. ತನ್ನ ತಪ್ಪುಗಳನ್ನು ಸರಿಪಡಿಸಿಕೊಂಡು ಸಮಯ ಹಾಳು ಮಾಡದೆ ಪ್ರತಿದಿನ ಸ್ವಲ್ಪ ಸ್ವಲ್ಪವಾಗಿ ಮುಂದೆ ಸಾಗತೊಡಗಿದ. ತಿಂಗಳುಗಳು ಕಳೆದವು. ವರ್ಷಗಳು ಕಳೆದವು. ಒಂದು ದಿನ ರಾಜ್ಯ ಮಟ್ಟದ ಪರೀಕ್ಷೆಯ ಫಲಿತಾಂಶ ಪ್ರಕಟವಾಯಿತು. ಅರವಿಂದನ ಹೆಸರು ಮೊದಲ ಪಟ್ಟಿಯಲ್ಲಿತ್ತು. ಅದನ್ನು ಕೇಳಿದ ತಾಯಿಯ ಕಣ್ಣಲ್ಲಿ ಆನಂದ ಬಾಷ್ಪ ಬಂತು. ತಂದೆ ಹೆಮ್ಮೆಯಿಂದ ಮಗನನ್ನು ತಬ್ಬಿಕೊಂಡನು. ಹಿಂದೆ ಅವನನ್ನು ಅವಮಾನಿಸಿದವರೇ ಇಂದು ಅಭಿನಂದಿಸಿದರು. ಕೆಲವು ದಿನಗಳ ನಂತರ ಅದೇ ಹಳ್ಳಿಗೆ ಒಂದು ದೊಡ್ಡ ಕಾರು ಬಂದು ನಿಂತಿತು. ಆ ಕಾರಿನಲ್ಲಿ ಕೋಟ್ ಧರಿಸಿದ ಯುವಕ ಕೆಳಗಿಳಿದನು. ಅವನು ಅರವಿಂದ. ಈಗ ಅವನ ದೊಡ್ಡ ಅಧಿಕಾರಿಯಾಗಿದ್ದನು. ತನ್ನ ಹಳ್ಳಿಯ ಮಕ್ಕಳಿಗಾಗಿ ಉಚಿತ ಶಾಲೆ ಕಟ್ಟಿಸಿದ. ಬಡ ಮಕ್ಕಳಿಗೆ ಪುಸ್ತಕ, ಊಟ, ಶಿಕ್ಷಣ ವ್ಯವಸ್ಥೆ ಮಾಡಿದ. ಹಳ್ಳಿಯ ಜನ ಆಶ್ಚರ್ಯದಿಂದ ನೋಡುತ್ತಿದ್ದರು. ಅದೇ ಶಾಲೆಯಲ್ಲಿ ಒಂದು ಸಮಾರಂಭ ನಡೆಯಿತು. ಅರವಿಂದ ವೇದಿಕೆಯ ಮೇಲೆ ನಿಂತು ಮಾತನಾಡಲು ಆರಂಭಿಸಿದನು. ನನ್ನ ಜೀವನ ನನಗೆ ಒಂದು ಪಾಠ ಕಲಿಸಿದೆ. ಪರಿಸ್ಥಿತಿ ನಿನ್ನನ್ನು ತಡೆಯಬಹುದು. ಜನರು ನಿನ್ನನ್ನು ಅವಮಾನಿಸಬಹುದು. ಸೋಲು ನಿನ್ನನ್ನು ಅಳಿಸಬಹುದು. ಆದರೆ ನೀನು ನಿನ್ನ ಕನಸನ್ನು ಬಿಡದೆ ಬೆನ್ನು ಹತ್ತಿದರೆ ಯಾರೂ ನಿನ್ನನ್ನು ಸೋಲಿಸಲಾರರು. ನಾನು ಬಡತನದಲ್ಲಿ ಹುಟ್ಟಿದ್ದೆ, ಆದರೆ ಬಡತನದಲ್ಲೇ ಸಾಯಬೇಕೆಂದು ನಿರ್ಧರಿಸಲಿಲ್ಲ. ಯಶಸ್ಸು ಒಂದೇ ದಿನದಲ್ಲಿ ಬರುವುದಿಲ್ಲ. ಪ್ರತಿದಿನದ ಸಣ್ಣ ಸಣ್ಣ ಪ್ರಯತ್ನಗಳು
ಒಂದು ದಿನ ದೊಡ್ಡ ಬದಲಾವಣೆ ಆಗುತ್ತವೆ. ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ನಿಲ್ಲಬೇಡಿ, ನಿಮ್ಮ ಸಮಯ ಖಂಡಿತ ಬರುತ್ತದೆ. ಆ ಮಾತುಗಳನ್ನು ಕೇಳಿದ ಎಲ್ಲರೂ ಚಪ್ಪಾಳೆ ತಟ್ಟಿದರು. ಆ ದಿನ ಅರವಿಂದ ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ, ಸಾವಿರಾರು ಕನಸುಗಳಿಗೆ ಪ್ರೇರಣೆಯಾಗಿದ್ದನು. ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.